ಇಲ್ಲಿ ನೋಡಿ ಸ್ನೇಹಿತರೆ, ಇಂಥ ಲೋಫರ್ ನನ್ನ ಮಕ್ಕಳು ಬರ್ತಾರೆ ಅಂಗಡಿಗೆ ಐಟಮ್ಗಳು ತಗೊಳಕ್ಕೆ. ಮಿಲ್ಟ್ರಿಗೆ ಹುಟ್ಟೋದವರು ನೋಡಿ ಬಂದು ಬೆಡ್ಶೀಟು ಹೆಲ್ಮೆಟ್ ಹಾಕೋನು ನೋಡಿ ಲೋಫರ್ ನನ್ನ ಮಗ. ಬೆಡ್ಶೀಟ್ಗಳು, ಬ್ಲ್ಯಾಂಕೆಟ್ಸು ಎಲ್ಲ ಒಂದು 8,000 ಐಟಮ್ ತೊಗೊಂಡು ಡೂಪ್ಲಿಕೇಟ್ ಸ್ಕ್ರೀನ್ಶಾಟ್ ತೋರಿಸ್ಬಿಟ್ಟು ಹೋಗ್ತಾರೆ. ಯಾವನಾರು ಬಂದು ನಿಮಗೆ ಪೇಮೆಂಟ್ ಆಗಿದೆ ಅಂತ ಹೇಳಿದ್ರೆ 2 ನಿಮಿಷ ನಿಲ್ಲಿಸ್ಕೊಂಡು ನೀವು ನೋಡಿ. ಇವೊಂದು ಇನ್ನೊಂದು ತೋರಿಸ್ತೀನಿ ನೋಡಿ, ಇನ್ನೊಂದು ವೀಡಿಯೋನಲ್ಲಿ ಹಾಕ್ತೀನಿ ಇವನು ಯಾವ ಥರ ಫೋನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾನೆ ಅಂತ. ಇನ್ನೊಂದು ವೀಡಿಯೋನಲ್ಲಿ ನಾನು ಹಾಕ್ತೀನಿ ನೋಡಿ. ಈ ಲೋಫರ್ ನನ್ನ ಮಗ 8,000 ಚಿಲ್ಲರೆ ಐಟಮ್ ತೊಗೊಂಡು ಹೋಗವನೆ. ಇವನ ಫೇಸ್ನೂ ಹಾಕ್ತೀನಿ, ಮತ್ತು ಇವನು ಸೆಟ್ಟಿಂಗ್ ಏನೇನು ಮಾಡ್ತಾಯಿದ್ದಾನೆ ಅದು ವೀಡಿಯೋನಲ್ಲಿ ರೆಕಾರ್ಡ್ ಆಗಿದೆ ಕ್ಯಾಮ್ರಾನಲ್ಲಿ. ಅದನ್ನು ಈಗ ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ ನೋಡಿ. ನೀವೆಲ್ಲ ನೋಡ್ಬಿಟ್ಟು ಇಲ್ಲಿ ನೋಡಿ ಹೆಂಗೆ ತೊಗೋತಾ ಇದ್ದಾನೆ ಲೋಫರ್ ನನ್ನ ಮಗ. ಇವ್ರ ಅಪ್ಪಂದು ಅಂಗಡಿ, ಇವರಪ್ಪ ಬಂಡವಾಳ ಹಾಕಿದ್ದಾರೆ, ಇದು ಬೇಕು ಅದು ಬೇಕು ಅದು ಬೇಕು ಅಂತ ಎಲ್ಲ ತುಂಬ್ಕೋತಾ ಇದ್ದಾನೆ ನೋಡಿ. ನೋಡಿ ಮುಖ ತೋರಿಸುತ್ತೆ ನೋಡಿ ಇವಾಗ. ಎಲ್ಲ ಪ್ಯಾಕ್ ಮಾಡ್ಕೊಂಡವನ, 2 ಕವರ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಏನೋ ಇವರಪ್ಪ ಬಂಡವಾಳ ಹಾಕ್ಬಿಟ್ಟವ್ರ. ಇವ್ರ ಅಮ್ಮನ ಮದುವೆ ಮಾಡೋಕ್ಕೆ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾನೆ ಬೆಡ್ಶೀಟ್ಗಳು. ಇಲ್ಲಾಂದರೆ ಇವ್ರ ಹೆಂಡತಿ ಮದುವೆಗಿದ್ದು ಇರಬೇಕಿತ್ತು, ಅದಕ್ಕೆ ಬಂದು ಪರ್ಚೇಸ್ ಮಾಡ್ಕೊಂಡು ಇವ್ರ ಹೆಂಡತಿ ಮದುವೆಗೆ ತೊಗೊಂಡು ಹೋಗ್ತಾ ಇದ್ದಾನೆ. ಮುಖ ಸಾತ್ ತೋರಿಸುತ್ತೆ ನೋಡಿ ಈಗ. ಅದರಲ್ಲಿನೂ ಬಂದು ಇದು ಬೇಡ ಅದು ಬೇಡ, ಒಳ್ಳೆ ಕ್ವಾಲಿಟಿ ನೋಡಿ ನೋಡಿ ಮುಖ ನೋಡಿ ಒಂದು. ಇಂಥ ಮಕ್ಕಳು ಇವಾಗ ಮಾರ್ಕೆಟ್ನಲ್ಲಿ ಬೇಕಾದಷ್ಟಾಗಿದ್ದಾರೆ. ದಯವಿಟ್ಟು ಸ್ನೇಹಿತರೆ, ವಿತೌಟ್ ನೀವು ಕನ್ಫರ್ಮ್ ಮಾಡ್ದಂಗೆ ಸ್ಕ್ರೀನ್ಶಾಟ್ ತೋರಿಸ್ತಾರೆ. ವಿತೌಟ್ ಅಕೌಂಟ್ನಲ್ಲಿ ಫಸ್ಟ್ ಅಕೌಂಟ್ ಓಪನ್ ಮಾಡಿ ಚೆಕ್ ಮಾಡಿ. ಆ ಥರ ಅಕೌಂಟಲ್ಲಿ ಬಂದಿಲ್ಲ ಅಂದರೆ ಇವ್ರಿಗೆಲ್ಲ ನಾಯಿಗೆ ಹೊಡೆದಂಗೆ ಹೊಡಿಬೇಕು. ಇನ್ನೊಂದು ಜಾಗ ಹೋಗಿ ಇವರು ಈ ಥರ ಮಾಡಬಾರ್ದು. ನಮ್ಮದು ಹೋಯ್ತು ಬಿಡಿ, ಪರವಾಗಿಲ್ಲ, 8,000 10,000 ಹೋಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಯಾವುದಾದ್ರು ಚಿಕ್ಕ ಅಂಗಡಿಗೆ ಹೋಗಿ ಇಂಥ ನನ್ನ ಮಕ್ಕಳು ಮಾಡಿಬಿಟ್ರೆ 8,000 10,000 ರೂಪಾಯಿ ಮಾಡಿಬಿಟ್ರೆ ಪಾಪ ಅವ್ರು ಏನಂತ ಮಾಡ್ತಾರೆ. ಇವಾಗ ಇವನು ಫೋನ್ನಲ್ಲಿ ಟೈಪ್ ಮಾಡ್ತಾನೆ, ತೋರಿಸ್ತೀನಿ ಅದು ನೋಡಿ. ಫೋನ್ನಲ್ಲಿ ಯಾವ ಥರ ಇವನು ಮಾಡ್ತಾನಂತ ತೋರಿಸ್ತೀನಿ. ಈಗ ಬರ್ತಾನೆ, ಆಚೆ ಹೋಗಿದ್ದಾನೆ ನೋಡಿ. ಫೋನ್ ತೆಗಿತಾನೆ ಈಗ. ಫೋನ್ ತೆಗೆದ್ಬಿಟ್ಟು ಇಲ್ಲಿ ನೋಡಿ ಸೆಟ್ಟಿಂಗ್ ಯಾವ ಥರ ಮಾಡ್ತಾನೆ ಇವನು. ನೋಡಿ ರೇಟ್ ಮಾತಾಡ್ತಾ ಸೆಟ್ಟಿಂಗ್ ಮಾಡ್ತಾ ಇದ್ದಾನೆ. ಈಗ ನಮ್ಮ ಹುಡುಗ ಬ್ಲೂ ಟಿ ಶರ್ಟ್ ಇದ್ದಾನಲ್ಲ, ನಮ್ಮ ಹುಡುಗ ಅವ್ನು ಈ ಕಡೆ ಬಂದು ನಿಂತ್ಕೋತಾನೆ. ಪೇಮೆಂಟು ನೋಡೋಕ್ಕೆ ಈ ಕಡೆ ನಿಂತ್ಕೊಂಡ್ರೆ ಇವನು ತಿರ್ಗಾ ಈ ಕಡೆ ಪಲ್ಟಿ ಬಿಡ್ತಾನೆ. ಇವನು ಈ ಕಡೆ ತಿರ್ಗಿಬಿಡ್ತಾನೆ. ಫೋನ್ ಸೆಟ್ಟಿಂಗ್ ಮಾಡ್ತಾವ್ ನೋಡಿ. ಇವನು ಬಂದು ಚೆಕ್ ಮಾಡ್ತಾನೆ ಪೇಮೆಂಟ್ ಮಾಡ್ತಾ ಇದ್ದಾರಾ ಇಲ್ಲ ಅಂತ. ಯಾಕಂದರೆ ಈ ಥರ 2-3 ಸತಿ ಆಗಿದೆ, ಆಲ್ರೆಡಿ ಆಗಿದೆ ಈ ಥರ ನಮ್ಮ ಹತ್ರ. ನೋಡಿ ಯಾವುದೋ ಒಂದು ಆ್ಯಪ್ ಓಪನ್ ಮಾಡಿದ್ದಾನೆ, ನಂಬರ್ ಕೇಳ್ತಾನೋ, ನಂಬರ್ ಇಡ್ತಾಯಿದ್ದೆ ನಾನು. ನಂಬರ್ ಹಿಡಿದ್ರೆ ನಂಬರ್ ಹಾಕ್ತಾನೆ. ಕರೆಕ್ಟಾಗಿ ನಂಬರ್ ಹಾಕಿ ಗೂಗಲ್ ಪೇನೇ ಆನ್ ಮಾಡವನೆ, ನಂಬರ್ ಹಾಕ್ತಾನೆ, ಹೆಸ್ರು ತೋರಿಸ್ತಾನೆ, ಎಲ್ಲ ಓಕೆ ಇದ್ದರೆ ಆಮೇಲೆ ಬ್ಯಾಕ್ ಹೋಗ್ಬಿಡ್ತಾನೆ. ಇಲ್ಲಿ ನೋಡಿ ಎಲ್ಲ ಸೆಟ್ಟಿಂಗ್ ಮಾಡ್ತಾನೆ ನೋಡಿ. ಅವನು ನಂಬರ್ ಇಡ್ತದಾನೆ. ಈ ಸ್ಕ್ಯಾನರು ಅದು ಸ್ಪೀಕರ್ ಏನು ಆಫ್ ಇತ್ತು, ಚಾರ್ಜಿಂಗ್ ಹಾಕಿರಲಿಲ್ಲ, ಅದಕ್ಕೆ ನಂಬರ್ಗೆ ಹಾಕ್ಸ್ಕೊಡೋಣ ಅಂತ ಇವನು ಹುಡುಗ ಏನು ಹೇಳ್ತಾನೆ, ನಂಬರ್ಗೆ ಹಾಕ್ಸ್ತಾನೆ. ನಂಬರ್ ಹೇಳಿದ್ರೆ ನಂಬರ್ ಟೈಪ್ ಮಾಡ್ತಾವನ ನೋಡಿ. ದುಡ್ಡು ಗಿಡ್ಡು ಎಲ್ಲ ನೋಡಿ ತೋರಿಸ್ದ, ಆಗೋಯ್ತು. ರೈಟ್,
ಈ ಥರ ಮಾಡ್ತಾರೆ ಇವ್ರು ಲೋಫರ್ ನನ್ನ ಮಕ್ಕಳು. ದಯವಿಟ್ಟು ಸ್ವಲ್ಪ ನೋಡ್ಕೊಡ್ರಿ.